ಒಂದು ದೊಡ್ಡ ಆಲದ ಮರ, ಅದರ ಒಳಗೆ ಶಿವಲಿಂಗ. ಇಂಥದೊಂದು ವಿಸ್ಮಯವಾದ ದೇವಾಲಯವನ್ನ ಎಲ್ಲಿಯಾದ್ರೂ ನೋಡಿದ್ದೀರಾ? ಬನ್ನಿ, ನಾನಿವತ್ತು ನಿಮ್ಗೆ ತೋರಿಸ್ತೇನೆ. ತುಳುನಾಡಿನ ಅಧಿಪತಿ ತುಳುವೇಶ್ವರ ದೇವಸ್ಥಾನ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿರುವ ಪುರಾಣ ಪ್ರಸಿದ್ಧ ದೇವಸ್ಥಾನವಿದು. ಬಸರೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿ ಇರುವ ಈ ದೇವಸ್ಥಾನಕ್ಕೆ ಬಂದ್ರೆ ನಮ್ಗೆ ನಂದಿಯ ದರ್ಶನವಾಗ್ತದೆ. ಅಲ್ಲೇ ಎದುರುಗಡೆ ಗೋಡೆಯ ರೀತಿಯ ಅವಶೇಷಗಳು ಸಿಗ್ತವೆ. ಅದರ ಒಳಗೆ ಬಂದ್ರೆ ಸುಂದರವಾದ ಆಲದ ಮರ, ಆಲದ ಮರದ ಒಳಗೆ ಇಣುಕಿ ನೋಡಿದ್ರೆ ಅದ್ಭುತವಾದ ಶಿವಲಿಂಗ. ತುಳುವೇಶ್ವರನ ಮೂಲ ದೇವಸ್ಥಾನವು 5 ಮತ್ತು 6ನೇ ಶತಮಾನದ ಮಧ್ಯದಲ್ಲಿ ಸ್ಥಾಪಿತವಾಗಿದ್ದು, ಈಗಿನ ಈ ಅವಶೇಷಗಳು 15ನೇ ಶತಮಾನದ್ದು. ಇಲ್ಲಿಯ ಮಹಾಲಿಂಗೇಶ್ವರ ದೇವಸ್ಥಾನದ ಶಾಸನದ ಪ್ರಕಾರ 1401ರ ವಿಜಯನಗರದ ಇಮ್ಮಡಿ ಹರಿಹರನ ಕಾಲದಲ್ಲಿ ತುಳುವಕ್ಕ ಹೆಗ್ಗಡತಿಯು ದಾನ ಕೊಟ್ಟ ಉಲ್ಲೇಖವಿದೆ. ಒಂದು ಕಾಲದಲ್ಲಿ ತುಳುನಾಡಿನಾದ್ಯಂತ ಪ್ರಸಿದ್ಧವಾಗಿದ್ದ ದೇವಾಲಯವಿದಾಗಿದ್ದು, ಸದ್ಯ ಮೇಲ್ಚಾವಣಿಯೂ ಇಲ್ಲದೆ ಗೋಡೆಯ ಸ್ವಲ್ಪ ಅವಶೇಷಗಳು ಮಾತ್ರ ಉಳಿದಿವೆ. ಆದ್ರೆ ಪವಾಡವೋ ಎನ್ನುವಂತೆ ಪ್ರಕೃತಿಯೇ ಶಿವನಿಗಾಗಿ ಗರ್ಭಗುಡಿಯೊಂದು ನಿರ್ಮಿಸಿದ್ದು, ಶಿವಲಿಂಗದ ಸುತ್ತಲೂ ಆಲದ ಮರ ಬೆಳೆದು ನಿಂತಿದೆ. ನಂತರದ ದಿನದಲ್ಲಿ ಗುಡಿಯನ್ನ ಕಟ್ಟುವ ಯೋಚನೆ ಬಂದರೂ ಸಹ ಈ ಮರವನ್ನ ಹಾನಿ ಮಾಡದೆ ಗುಡಿಯನ್ನ ಕಟ್ಟಬೇಕೆಂಬುದು ಶಿವನ ಇಚ್ಛೆಯಾಗಿತ್ತು. ಆದ್ರೆ ನಿಧಿ ಕಳ್ಳರ ಕಣ್ಣಿಗೂ ಸಹ ಈ ದೇವಾಲಯ ಗುರಿಯಾಗಿತ್ತು. ನಿಧಿ ಶೋಧಕ್ಕಾಗಿ ಹಲವಾರು ಬಾರಿ ನಂದಿಯನ್ನು ಎತ್ತುವ ಪ್ರಯತ್ನಗಳಾಗಿದ್ದರೂ ಅದು ವಿಫಲವಾಗಿತ್ತು. ಆದಷ್ಟು ಬೇಗ ಒಂದೊಳ್ಳೆ ದೇವಾಲಯ ನಿರ್ಮಾಣವಾಗಿ ಶಿವನಿಗೆ ವೈದಿಕ ಪೂಜೆಗಳು ನೆರವೇರುವಂತಾಗಲಿ. ಆದ್ರೆ ಯಾವುದೇ ರೀತಿಯಲ್ಲೂ ಆಲದ ಮರಕ್ಕೆ ಹಾನಿಯಾಗದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ನೀವು ನಮ್ಮ ಪೇಜನ್ನು ಫಾಲೋ ಮಾಡೋದ್ರಿಂದ ನಮಗೆ ಇನ್ನಷ್ಟು ಸ್ಥಳಗಳನ್ನು ತೋರಿಸೋ ಉತ್ಸಾಹ ಜಾಸ್ತಿ ಆಗುತ್ತೆ. ಹರ ಹರ ಮಹಾದೇವ್. ಪಾರ್ವತಿ ಪತಯೇ.